ಕಮಲ್ ಹಸನ್ರ ಮೊಂಡುತನ ಅನ್ನೋದಕ್ಕಿಂತ ದುರಹಂಕಾರದ ಪರಮಾವಧಿಗೆ ಮತ್ತೊಂದು ನಿದರ್ಶನವಾಗ್ತಾ ಇದೆ ಕಮಲ್ ಹಸನ್ ಫಿಲ್ಮ್ ಚೇಂಬರ್ಗೆ ಬರೆದಿರುವಂತಹ ಪತ್ರ. ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ಬರೆದು ನಟ ಕಮಲ್ ಹಸನ್ ಕೊಟ್ಟಿರುವಂತಹ ಸ್ಪಷ್ಟನೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ತಗ್ ಲೈಫ್ ಚಿತ್ರದ ಈವೆಂಟ್ನಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಗೌರವದಿಂದ ಮಾತನಾಡಿದ್ದೇನೆ. ಆದರೆ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನನ್ನ ಉದ್ದೇಶ ಆ ಕುಟುಂಬ ಮತ್ತು ಕನ್ನಡದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುವುದಾಗಿತ್ತು. ತಮಿಳಿನಂತೆ ಕನ್ನಡ ಭಾಷೆಗೂ ಶ್ರೀಮಂತವಾದ ಇತಿಹಾಸ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕನ್ನಡ ಭಾಷಿಕರ ಬಗ್ಗೆ ನನಗೆ ಮೊದಲಿನಿಂದಲೂ ಅಪಾರವಾದ ಗೌರವ ಇದೆ. ಸಿನಿಮಾ ಜನರನ್ನು ಬೆಸೆಯುವ ಸೇತುವೆ ಆಗಬೇಕು, ಒಡೆಯಬಾರದು. ತಪ್ಪು ತಿಳುವಳಿಕೆ ತಾತ್ಕಾಲಿಕ ಮತ್ತು ಪ್ರೀತಿ ಶಾಶ್ವತ. ಕನ್ನಡಿಗರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಇನ್ನು ನಟ ಕಮಲ್ ಹಸನ್ ಬರೆದಿರುವ ಲೆಟರ್ ಇಮೇಲ್ ಮೂಲಕ ನಮಗೆ ತಲುಪಿದೆ ಅಂತ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಕಮಲ್ ಹಸನ್ ಬರೆದಿರುವಂತಹ ಪತ್ರದ ಕುರಿತು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದು ಮಧ್ಯಾಹ್ನ 12 ಗಂಟೆಗೆ ಇಮೇಲ್ ಮೂಲಕ ಲೆಟರ್ ಬಂದಿದೆ. ಅವರು ಬರೆದಿರೋ ಪತ್ರ ನಮಗೆ ಸಮಾಧಾನ ತಂದಿಲ್ಲ ಅಂತ ಹೇಳಿದ್ದಾರೆ. ಈ ಪತ್ರದಲ್ಲಿ ಎಲ್ಲೂ ಕೂಡ ಕಮಲ್ ಹಸನ್ ಕ್ಷಮೆ ಕೇಳಿಲ್ಲ. ಹಾಗಾಗಿ ಆ ಪತ್ರವನ್ನ ನಾವು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇನ್ನು ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ತಲೆಬಾಗಿ ನಿಲ್ಲುತ್ತೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಪತ್ರವನ್ನ ನಾವು ಗಮನಿಸಿದ್ವಿ, ಏನು ಉಲ್ಲೇಖ ಮಾಡಿದ್ದಾರೆ ಕಮಲ್ ಹಸನ್ ಅಂತ. ಬರೀ ಡಿಫೆಂಡ್ ಆಗಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಮಾತುಗಳನ್ನ ಆಡಿದ್ದಾರೆ ವಿನಃ ತನ್ನಿಂದ ಆಗಿರುವ ಇಷ್ಟು ದೊಡ್ಡ ಘಾಸಿಗೆ ಕ್ಷಮೆ ಕೇಳೋದಕ್ಕೆ ಅವ್ರಿಗೆ ಎಷ್ಟು ಮಟ್ಟಿಗೆ ಈಗೋ ಪ್ರಾಬ್ಲಮ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆ ಪತ್ರದಲ್ಲಿ ಎಲ್ಲೂ ಕ್ಷಮೆ ಅನ್ನೋದು ಉಲ್ಲೇಖ ಆಗದೇ ಇರೋ ಹಿನ್ನೆಲೆ ನಾವು ಈ ಪತ್ರವನ್ನ ಸೀರಿಯಸ್ ಆಗಿ ಗಮನಿಸೋದಿಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುರಿತಾಗಿ ನಾನು ಗೌರವದಿಂದ ಮಾತನಾಡಿದ್ದೀನಿ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನ್ ಅಣ್ಣ ಅವ್ರ ಹೆಸರನ್ನ ಇವಾಗ ಸಿಂಪತಿ ಕಾರ್ಡ್ ಆಗಿ ಪ್ಲೇ ಮಾಡೋದಕ್ಕೆ ತಗೊಳ್ತಾ ಇದ್ದೀರಾ ನೀವು ಆ ಹೆಸರನ್ನ ಇವಾಗ? ಇದರ ಅವಶ್ಯಕತೆ ಏನೂ ಇಲ್ಲ. ಜನರ ಭಾವನೆಗಳಿಗೆ ಘಾಸಿ ಉಂಟು ಮಾಡಿದ್ದಾಗಿದೆ. ವ್ಯಾಪಕವಾದಂಥ ಆಕ್ರೋಶ ಎದ್ದಿದೆ. ಅನೇಕ ಜನರ ಭಾವನೆಗಳನ್ನ ಸವಾರಿ ಮಾಡುವಂತ ಕೆಲಸ ಮಾಡಿದ್ದೀರಾ. ಹಾಗಾಗಿ ಕ್ಷಮೆ ಕೇಳುವಂತಹ ಬಾಧ್ಯತೆ ನಿಮ್ಮ ಮೇಲಿದೆ. ಗಂಟೆಗೆ ನಮ್ಮ ಕಮಲ್ ಹಸನ್ ಸಾರಿಂದ ಒಂದು ಲೆಟರ್ ಮಾಡಿದ್ದಾರೆ ಸರ್, ಇಮೇಲ್ ಅಲ್ಲಿ ಬಂದಿದೆ. ಅದನ್ನು ನಾವು ಕಾಪಿ ಮಾಡಿ ಇಟ್ಕೊಂಡಿದ್ವಿ. ಆ ಲೆಟರಿಂದ ಇಲ್ಲಿ ಕೋರ್ಟಲ್ಲಿ ವಿಷಯ ಇರಬೇಕಾದ್ರೆ 3:15 2:15 3:15 ಅಲ್ಲಿ ತೀರ್ಮಾನ ಆಗುತ್ತೆ ಸರ್. ಅದು ಆದ್ಮೇಲೆ ನಾವು ಏನನ್ನೋದು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಲೆಟರ್ ಕಳಿಸಿದ್ರೆ ನೋಡಿ ಸರ್, ನಾನು ಒಂದು ಮಾತಾಡ್ತೀನಿ. ಆ ಪತ್ರ ಬಂದಿರ್ಬೋದು, ಆ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಈಗ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಇದೆ. ಆ ಕೋರ್ಟ್ ಏನ್ ತೀರ್ಪು ಬರುತ್ತೋ ಅದನ್ನ ನಾವು ಗೌರವಿಸ್ತೀವಿ ಸರ್. 12 ಗಂಟೆಗೆ ನಮ್ಮ ಕಮಲ್ ಹಸನ್ ಸಾರಿಂದ ಒಂದು ಲೆಟರ್ ಮಾಡಿದ್ದಾರೆ ಸರ್, ಇಮೇಲ್ ಅಲ್ಲಿ ಬಂದಿದೆ. ಅದನ್ನು ನಾವು